नमो वेदांतवेदिने रामाय रामभद्राय रामचंद्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम श्रीगुरुभ्यो नमः। हरिः ಓಂ। ಇವಾಗ ಅಲ್ಲಿ ಕಾಶಿರಾಜನ ಮಗಳ ಸ್ವಯಂವರ. ಆ ಕಾಶಿರಾಜನ ಮಗಳು ಬೇರೆ ಯಾರೂ ಅಲ್ಲ, ಭಾರತೀ ದೇವಿಯೇ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅಲ್ಲಿಗೆ ಆ ಸ್ವಯಂವರಕ್ಕೆ ಪಾಂಡವರನ್ನು ಆಹ್ವಾನಿಸಲಾಗಿತ್ತು. ಭೀಮಸೇನ ಹೋಗಿದ್ದಾನೆ. ಸೊ ತನ್ನ ನಿಯತಪತಿ ಭೀಮಸೇನನನ್ನು ಹುಡುಕಿ ಅವಳು ಕಾಶಿರಾಜನ ಮಗಳು ಕಾಳಿ ಅವನಿಗೆ ವರಿಸಿದ್ದಾಳೆ, ಮಾಲೆ ಹಾಕಿದ್ದಾಳೆ. ಇದನ್ನು ಜರಾಸಂಧಾದಿಗಳಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಸೊ ಈಗ ಹೊಸ ನಮನೆಯ ಒಂದು ಜಗಳ ಶುರು ಮಾಡಿದರು. ನಾವೆಲ್ಲ ಶಿವಭಕ್ತರು, ಅವನು ವಿಷ್ಣು ಭಕ್ತ ಅಂತೇಳಿದ್ರೆ ನಾವು ವಿಷ್ಣು ದ್ವೇಷಿಗಳು. ಶಿವಭಕ್ತರಾದ ಕೂಡಲೇ ವಿಷ್ಣು ದ್ವೇಷಿಗಳಾಗಬೇಕಂತಿಲ್ಲ. ಆದರೆ ಹೊಸದಾಗಿ ಶುರು ಮಾಡಿಕೊಂಡ್ರು. ಏನಂತೇಳಿದ್ರೆ ಅವನು ವಿಷ್ಣುವನ್ನು ದ್ವೇಷಿಸಲಿಕ್ಕೆ, ನಾವು ವಿಷ್ಣುವನ್ನು ದ್ವೇಷಿಸುವವರು, ಸೊ ಅವನು ವಿಷ್ಣು ಭಕ್ತ ಅಂತ ತಿಳ್ಕೊಂಡು ನಿಂದಿಸಲಿಕ್ಕೆ ಶುರು ಮಾಡಿದರು. ಯಾರನ್ನು? ವಿಷ್ಣುವನ್ನು, ವಿಷ್ಣು ಭಕ್ತರನ್ನು ನಿಂದಿಸಿಕೊಂಡು ಶಿವನನ್ನು ಸ್ತುತಿಸಲಿಕ್ಕೆ ಶುರು ಮಾಡಿದರು. ಶಿವಂ ಆಸ್ತುವಂತಹ ಅಂತೇಳಿದರೆ ಶಿವನೇ ಸರ್ವೋತ್ತಮ, ವಿಷ್ಣು ಅಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಅಂದರೆ ಬೇಡದ ಒಂದು ಜಗಳವನ್ನು ಶುರು ಮಾಡಿದರು. ಬಂದು ಭೀಮಸೇನನಿಗೆ ಮುತ್ತಿಗೆ ಹಾಕಿದರು. ಅಲ್ಲಿವರೆಗಾಗಿದೆ. 14ನೇ ಶ್ಲೋಕ ಆಗಿದೆ. 15ನೇ ಶ್ಲೋಕ ಬಯಲಾರೆ. ಗುರುಭ್ಯೋ ನಮಃ. ಪೂರ್ವಂ ವಾಕ್ಯೈರ್ವೈದಿಕೈಸ್ತಾಂಸ ಭೀಮೋ ಜಿಜ್ಞೇ ತರ್ಕೈಃ ಸಾಧುಭಿಃ ಸಂಪ್ರಯುಕ್ತೈಃ ವೇದ ಹ್ಯದೋಷ ಇತಿ ಪೂರ್ವಮೇವ ಸಂಸಾಧಯಿತ್ವೈವ ಸದಾಗಮೈಶ್ಚ. 15ನೇ ಶ್ಲೋಕ. ಆ ಭೀಮನು ಮೊದಲು ಅಪೌರುಷೇಯತ್ವಾದಿ ಯುಕ್ತಿಗಳಿಂದ, ವೇದಗತ ವಾಕ್ಯಗಳಿಂದಲೂ ವೇದಗಳು ನಿರ್ದೋಷಗಳು ಅಂದರೆ ಅಪ್ರಾಮಾಣ್ಯಾದಿ ದೋಷರಹಿತಗಳು ಎಂಬುದನ್ನು ಚೆನ್ನಾಗಿ ಸಾಧಿಸಿಯೇ ಆನಂತರ ದೋಷರಹಿತಗಳಾದ ಅನುಮಾನಗಳಿಂದಲೂ ನಿರ್ದುಷ್ಟಗಳಾದ ಪಾಂಚರಾತ್ರಿ ಹಾಸ್ಯಗಳಿಂದಲೂ ಅನ್ಯ ಸಮ್ಮತರಾದ ಜರಾಸಂಧಾದಿಗಳನ್ನು ಯುದ್ಧಕ್ಕಿಂತ ಮೊದಲು ವಾದದಲ್ಲಿಯೇ ಗೆದ್ದಿದ್ದರು. ಪೂರ್ವಂ ವಾಕ್ಯೈಃ ವೈದಿಕೈಃ ತಾನ್ ಸ ಭೀಮಃ ಜಿಜ್ಞೇ ತರ್ಕೈಃ ಸಾಧುಭಿಃ ಸಂಪ್ರಯುಕ್ತೈಃ ವೇದಾ ಹಿ ಅದೋಷ ಇತಿ ಪೂರ್ವಮೇವ ಸಂಸಾಧಯಿತ್ವಾ ಏವ ಸದಾಗಮೈಶ್ಚ. ಹೊಸ ನಮನೆಯ ಜಗಳ ಈಗ ಬಂದು ಮೈಮೇಲೆ ಬಿದ್ದಿದ್ದಾರೆ. ವಿಷ್ಣು ದ್ವೇಷಿಗಳು. ಇವನು ವಿಷ್ಣು ಭಕ್ತ. ಯಾರು? ಭೀಮಸೇನ. ಸೊ ಭೀಮಸೇನನ ಮೇಲೆ ಸಿಟ್ಟು ಮಹಾವಿಷ್ಣುವನ್ನು ನಿಂದಿಸುವಲ್ಲಿವರೆಗೆ ಹೋಗಿದೆ. ತಮ್ಮ ಶಿವನೇ ದೊಡ್ಡವ. ಅವರೆಲ್ಲ ಶಿವಭಕ್ತರು. ಯಾರು? ಜರಾಸಂಧಾದಿಗಳು. ನಮ್ಮ ಶಿವನೇ ದೊಡ್ಡವ, ನಿಮ್ಮ ವಿಷ್ಣು ಏನು ಉಪಯೋಗ ಇಲ್ಲ ಅಂತ ಭೀಮಸೇನನ ಮೇಲೆ ಬಿದ್ದಿದ್ದಾರೆ. ಭೀಮಸೇನ ಒಂದು ಸಲ ಅವರನ್ನು ತೆಗೆದು ದೂಡಿದರೆ ಅವರೆಲ್ಲ ಹೋಗಿ ಬೀಳ್ತಿದ್ರು. ಆದರೆ ಭೀಮಸೇನ ಹಾಗೆ ಮಾಡಲಿಲ್ಲ. ಸೊ ಏನು ಅವ್ರದ್ದು ಅಂತೇಳಿದರೆ, ಶಿವನೇ ಸರ್ವೋತ್ತಮ, ವಿಷ್ಣು ಅಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ, ಅವರಿಗೆ ಮೊದಲು ಮಾತಾಡುವ. ಯಾಕಂತೇಳಿದರೆ ಬಲ ಹೇಗಿದ್ದರೂ ಇದೆ ಭೀಮಸೇನನಿಗೆ, ಹೆದರುವಂಥ ಪ್ರಶ್ನೆ ಇಲ್ಲ, ಯಾವಾಗ ಬೇಕಾದರೂ ಉಪಯೋಗಿಸ್ಬೋದು. ಆದರೆ
ಬಲದ ಪ್ರಯೋಗ ಯಾವಾಗ ಮಾಡಬೇಕಂತೇಳಿದರೆ ಸಾಮ ದಾನ ಭೇದ ಇದು ಯಾವುದೂ ಕೆಲಸ ಮಾಡುವುದಿಲ್ಲ ಅಂತ ಹೇಳುವಾಗ ದಂಡ ಪ್ರಯೋಗ ಮಾಡಬೇಕು. ಹಾಗಾದರೆ ಇದು ಬಾಕಿದಾಗ್ತದ ನೋಡುವ ಅಂತ ಭೀಮಸೇನ ಮಹಾಜ್ಞಾನಿ ಅನ್ನುವಂಥದ್ದನ್ನು ಈ ಶ್ಲೋಕ ತೋರಿಸ್ತಾ ಇದೆ. ಪೂರ್ವಂ ವಾಕ್ಯೈಹಿ, ಪೂರ್ವಂ ಮೊದಲು, ವಾಕ್ಯೈಹಿ ಎಂಥ ವಾಕ್ಯೈಹಿ, ವೈದಿಕೈಹಿ ವಾಕ್ಯೈಹಿ ವೈದಿಕ ವಾಕ್ಯಗಳಿಂದ. ವೈದಿಕ ಅಂದರೆ ಏನು? ನಮ್ಮಲ್ಲಿ ಹೇಳುವುದುಂಟು, ಅವರ ಮನೆಯಲ್ಲಿ ವೈದಿಕಕ್ಕೆ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ, ಊಟಕ್ಕೆ ಕರೆದಿದ್ದಾರೆ ಅಂತ. ವೈದಿಕ ಅಂದರೆ ಶ್ರಾದ್ದದ ಊಟಕ್ಕೆ ವೈದಿಕ ಅಂತ ಹೇಳುವುದುಂಟು. ಅಂದರೆ ಇದೆಲ್ಲ ಗ್ರಾಮ್ಯ ಭಾಷೆಗಳು. ಸೊ ಇಲ್ಲಿ ವೈದಿಕ ಅಂತೇಳಿದರೆ ನಿಜವಾದ ಅರ್ಥ ಏನು ಅಂತೇಳಿದರೆ ವೇದ ಆಧಾರಿತ. ವೈದಿಕ ಅಂದರೆ ವೇದದ ಆಧಾರದ ಮೇಲಿರುವಂತಹ ಅಥವಾ ವೇದವಾಕ್ಯಗಳು. ವೈದಿಕೈಹಿ ವಾಕ್ಯೈಹಿ ಅಂದರೆ ಇದು ತೃತೀಯ ವಿಭಕ್ತಿ ಬಹುವಚನ ಅಂತೇಳಿದರೆ ವೇದವಾಕ್ಯಗಳಿಂದ. ತಾನ್ ಅವರುಗಳನ್ನು ಸಾ ಭೀಮ ಜಿಗ್ಯೆ, ಭೀಮಸೇನನು ಅವರನ್ನು ಗೆದ್ದ. ಆಮೇಲೆ ಅಂದರೆ ಮೊದಲು ವೇದವಾಕ್ಯಗಳಿಂದ ಗೆದ್ದ. ವೇದ ಏನು ಹೇಳ್ತದೆ? ವೇದ ಹೇಳ್ತದೆ ಏನಂತ ಹೇಳಿದ್ರೆ ಸರ್ವಾಣಿ ನಾಮಾನಿ ಯಂ ಆವಿಶಂತಿ. ವೇದದಲ್ಲಿ ಬರುವ ಪ್ರತಿ ಶಬ್ದಗಳು ಕೂಡ ಭಗವಂತನನ್ನೇ ಪ್ರವೇಶಿಸುತ್ತವೆ. ಪ್ರವೇಶಿಸುವುದಂತ ಹೇಳಿದ್ರೆ ಏನು? ಭಗವಂತನನ್ನೇ ಹೇಳ್ತವೆ, ಭಗವಂತನನ್ನೇ ಕೊಂಡಾಡ್ತವೆ. ವೇದಗಳ ಕೆಲಸವೇ ಭಗವಂತ ಸರ್ವೋತ್ತಮ, ಮಹಾವಿಷ್ಣು ನಾರಾಯಣ ಅವನು ಸರ್ವೋತ್ತಮ ಅಂತ ಹೇಳೋದು ಕೆಲಸವೇ ವೇದಗಳು. ಅಂದರೆ ಸುರುವಿಂದ ಕಡೆವರೆಗೆ ಬರುವಂಥ ಎಲ್ಲ ಶಬ್ದಗಳು ವಿಷ್ಣುವನ್ನೇ ಹೇಳುತ್ತವೆ. ನಾಮಾನಿ ಸರ್ವಾಣಿ ಯಮ್ಮಾಭಿಶಂತಿ ಅಂತ ವೇದವಾಕ್ಯ. ಹೀಗೆ ವೈದಿಕೈಹಿ ವಾಕ್ಯೈಹಿ ಆಮೇಲಿಂದ ಅಂದರೆ ಆ ವೇದವಾಕ್ಯಗಳಿಂದ ಭೀಮಸೇನ ಗೆದ್ದ ಅವರನ್ನು ಅಂತ ಹೇಳುವಾಗ ಆ ವೇದಗಳ ಬಗ್ಗೆ ಏನು ಹೇಳಿದ ಭೀಮಸೇನ? ವೇದಾಹಿ ಅದೋಷ, ವೇದಗಳ ಮೇಲೆ ಯಾವತ್ತೂ ದೋಷ ಹೊರಿಸಬೇಡಿ. ಯಾಕಂತೇಳಿದರೆ ಪೂರ್ವಮೇವ ಅಂತೇಳಿದರೆ ವೇದಗಳು ಒಂದು ಸ್ವಲ್ಪವೂ ದೋಷರಹಿತವಾದವುಗಳು. ವೇದಗಳ ಮೇಲೆ ಯಾವ ದೋಷವನ್ನು ಹಾಕಬೇಡಿ. ಯಾಕಂತೇಳಿದರೆ ವೇದ ಯಾರೂ ಮಾಡಿದ್ದೇ ಅಲ್ಲ, ಅಪೌರುಷೇಯ ಅದು ಅಂತೇಳಿದರೆ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಿರ್ತದೆ, ಇದು ಅವರು ಹೇಳಿದ್ದು, ಇದು ಅವರು ಮಾಡಿದ್ದು. ಆದರೆ ವೇದಗಳು ಯಾರು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ. ಅಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೀರಲ್ರಿ ನೀವು. ಈಗ ನೀವು ಯಾವುದು ಅಷ್ಟಾಕ್ಷರಿ, ಈಗ ಓಂ ಓಂ ನಮೋ ನಾರಾಯಣಾಯ ಅಂತ ಹೇಳುವಂಥದ್ದು ಅಷ್ಟಾಕ್ಷರಿ ನೀವು ಹೇಳ್ತೀರಲ್ವಾ? ಅಂತರ್ಯಾಮಿ ಋಷಿಹಿ ಅನುಷ್ಠುಪ್ ಛಂದ ಅಂತ ಹೇಳ್ಕೊಂಡು ಆಮೇಲೆ ಮಹಾವಿಷ್ಣುರ್ ದೇವತಾ ಅಂತ ಹೇಳ್ತೀರಲ್ಲ. ಋಷಿ, ಛಂದ, ದೇವತೆ. ನೀವು ವಿಷ್ಣು ಸಹಸ್ರನಾಮ ಹೇಳುವ ಮೊದಲು ಹೇಳ್ತೀರಲ್ವ, ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿ ಅಂದರೆ ರಚನೆ ಮಾಡಿದ್ದು ವೇದವ್ಯಾಸರು ಅಂತ ಉಂಟಲ್ವಾ? ಅಲ್ಲ, ಅದು ವೇದ ಅಲ್ಲ. ಯಾವುದು ವಿಷ್ಣು ಸಹಸ್ರನಾಮ ಅದು ಮಹಾಭಾರತದಲ್ಲಿ ಬರುವಂಥದ್ದು ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ. ಅಂದರೆ ಅದು ವೇದದಷ್ಟೇ ಮುಖ್ಯವಾದದ್ದು ಮಹಾಭಾರತ. 5ನೇ ವೇದ, ಪಂಚಮ ವೇದ ಅಂತ ಹೇಳ್ತಾರೆ. ಅದಕ್ಕೆ ಇತಿಹಾಸ ಮೂಲ ರಾಮಾಯಣ ಮತ್ತು ಮಹಾಭಾರತ ವೇದವ್ಯಾಸರಿಂದ ರಚಿತವಾದದ್ದು, ಅದು 5ನೇ ವೇದ ಅಂತ ಹೇಳ್ತಾರೆ. ಸೊ ಈ ವೇದ ಅಂತ ಹೇಳಿದರೆ ಮೊದಲನೇ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸೊ ಹೀಗೆ ವೇದಗಳು ಈಗ ಹೌದು, ನೀವು ಋಷಿಗಳು ಪ್ರತಿಯೊಂದು ಮಂತ್ರ ಹೇಳುವಾಗಲೂ ಒಬ್ಬರು ಋಷಿದ್ದು ಹೇಳ್ತೀರಲ್ವಾ ಅಂತ ಕೇಳಿದರೆ, ಆ ಋಷಿಗಳು ಆ ಮಂತ್ರವನ್ನು ಅವರು ತಪಸ್ಸು ಮಾಡುವಾಗ ಕಂಡುಕೊಂಡರು. ಅಂದರೆ ಅವರು ಪ್ರತಿ ದಿವಸ ಅವರ ಆನ್ನಿಕ ಮಾಡುವಾಗ, ಅವರು ತಪಸ್ಸು ಮಾಡುವಾಗ ಅವರಿಗೆ ಆ ಮಂತ್ರ ಅದು ಒಂದೇನೋ ಹೊಳೆದಾಗಾಯಿತು. ಆ ಮಂತ್ರ ಮೊದಲು ಇದ್ದದ್ದೇ ಮಂತ್ರ ಅದು ಆ ಋಷಿಗಳು ಹೊಸದಾಗಿ ಬರೆದದ್ದಲ್ಲ, ಮೊದಲೇ ಇದ್ದ ಮಂತ್ರ ಅವರಿಗೆ ಕಂಡದ್ದು. ಅಂದರೆ ಈ ವೇದ ಅನ್ನುವಂಥದ್ದು ಅನಾದಿ ಕಾಲದಿಂದ ಬರ್ತಾ ಇದೆ.
ಇದು ಎಷ್ಟು ಸಮಯದಿಂದ ಬರ್ತಾ ಇದೆ, ಇದು ಭಗವಂತ ರಚಿಸಿದ್ದು ಅಲ್ಲ, ಇದು ಯಾರು ರಚಿಸಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಿರುವಾಗ ಈಗ ಯಾರಾದರೂ ರಚಿಸಿದ್ದು ಅಂತ ಹೇಳಿದರೆ ಅದರಲ್ಲಿ ದೋಷ ಹೇಳ್ಬೋದು. ಅಲ್ಲ, ಯಾಕೆ ಯಾರಾದರೂ ರಚಿಸಿದ್ದು ಅಂತ ಹೇಳಿದರೆ ದೋಷ ಯಾಕೆ ಹೇಳೋದು? ಈಗ ಜೈನ ಮತ ಇದೆ, ಅದು ಜಿನ ಒಬ್ಬ ಯಾರು ಮಹಾವೀರ ಅವನು ಸ್ಥಾಪನೆ ಮಾಡಿದ್ದು. ಆಮೇಲೆ ಬೌದ್ಧ ಮತ ಗೌತಮ ಬುದ್ಧ ಶುರು ಮಾಡಿದ್ದು ಅಲ್ಲ. ಬೌದ್ಧ ಮತ ಅಂತ ಹೇಳಿದರೆ ನಮ್ಮ ಮಹಾವಿಷ್ಣುವಿನ ಬುದ್ಧಾವತಾರ ಅದನ್ನು ಹೇಳ್ತಾರೆ ಅವರು. ಆಮೇಲೆ ಗೌತಮ ಬುದ್ಧ ಅವನು ಸರ್ವಜ್ಞ, ಅವನು ಮಾಡಿದ್ದು ಹಾಗೆ ಹೇಳುವುದು ಸಹ ಉಂಟು. ಸೊ ಹೀಗೆ ಪ್ರತಿಯೊಂದು ಮತದಲ್ಲಿಯೂ ಕೂಡ ನಮ್ಮ ಒಬ್ಬರು ಆಚಾರ್ಯರು ಅಂತ ಇದ್ದಾರೆ, ಅವರು ಹೇಳಿದ್ದು ನಮಗೆ. ಈಗ ಅದ್ವೈತ ಮತದವರು ಹೇಳಿದ್ದಲ್ವ, ನಮಗೆ ಶಂಕರಾಚಾರ್ಯರು ಹೇಳಿದ್ದು. ವಿಶಿಷ್ಟ ಅದ್ವೈತ ಮತದವರು ಹೇಳ್ತಾರೆ ನಮಗೆ ರಾಮಾನುಜಾಚಾರ್ಯರು ಹೇಳಿದ್ದು. ನಾವು ಮಧ್ವ ಮತದವರು ಹೇಳ್ತೀವಿ ನಮಗೆ ಮಧ್ವಾಚಾರ್ಯರು ಹೇಳಿದ್ದು. ಸೊ ಹೀಗೆ ಪ್ರತಿ ಒಂದೊಂದು ಮತದವರಿಗೂ ಒಬ್ಬರೊಬ್ಬರು ಆಚಾರ್ಯರಿದ್ದಾರೆ. ಅಂದರೆ ಈ ಯಾವುದಾದ್ರೂ ಈಗ ಮಹಾವೀರನೋ ಗೌತಮ ಬುದ್ಧನೋ ಇವರೆಲ್ಲ ಅಂಥದ್ದು ಮನುಷ್ಯರು ಅಂತ ಹೇಳಿದ ಕೂಡಲೇ ಆಗ್ಬೋದು. ಮನುಷ್ಯರಿಗೆ ಕೆಲವು ಅಜ್ಞಾನ ಇರ್ಬೋದು, ಎಲ್ಲವೂ ತಿಳಿದಿರಲಿಕ್ಕೆ ಇಲ್ಲ, ಎಲ್ಲರಿಗೂ ಎಲ್ಲವೂ ತಿಳಿದಿರುವುದಿಲ್ಲ. ಅಂದರೆ ಕೆಲವು ವಿಷಯ ಗೊತ್ತೇ ಇರುವುದಿಲ್ಲ, ಕೆಲವು ವಿಷಯ ತಪ್ಪಾಗಿ ಗೊತ್ತಿರ್ತದೆ. ಹಾಗಾದರೆ ಅಜ್ಞಾನವೂ ಇರ್ತದೆ, ಮಿಥ್ಯಾಜ್ಞಾನವೂ ಇರ್ತದೆ, ಅನ್ಯತಾ ಜ್ಞಾನ. ಅಂದರೆ ಅವ್ರು ತಿಳ್ಕೊಂಡಿರ್ತಾರೆ, ಅವ್ರು ಏನು ತಿಳ್ಕೊಂಡಿದ್ದಾರೋ ಅದು ಸರಿ ಅಂತ, ಆದರೆ ಅದು ಸರಿ ಇರೋದಿಲ್ಲ. 21 ಭಾಷ್ಯಗಳು ಬಂದೋಗಿದೆ. ಮಧ್ವಾಚಾರ್ಯರು ಬರೆಯುವ ಮೊದಲು 21 ಭಾಷ್ಯ ಇತ್ತು ಬ್ರಹ್ಮಸೂತ್ರಕ್ಕೆ. ಆದರೆ ಮಧ್ವಾಚಾರ್ಯರು ಪ್ರತಿ ಭಾಷ್ಯದಲ್ಲಿಯೂ ಇರುವಂಥ ದೋಷಗಳನ್ನು ಎತ್ತಿ ತೋರಿಸಿದರು. ನೋಡಿ, ನೀವು ಏನು ಹೇಳ್ತೀರಿ ನೋಡಿ, ಇದರಲ್ಲಿ ಇಷ್ಟೆಲ್ಲ ದೋಷಗಳಿವೆ ಅಂತ ನಾವು ಮಧ್ವವೇಜದಲ್ಲೆಲ್ಲ ಓದಿದ್ದೇವೆ. ಹಾಗೆ ಭೀಮಸೇನ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಪ್ರತಿಯೊಂದರಲ್ಲಿಯೂ ಸಹ ದೋಷ ಇದೆ, ಆದರೆ ವೇದಗಳಲ್ಲಿ ದೋಷ ಹುಡುಕಬೇಡಿ. ವೇದ ಅನ್ನುವಂಥದ್ದು ಅದು ನಿಷ್ಪಕ್ಷಪಾತ, ಅದು ಯಾರು ಕಂಡು ಹಿಡಿದದ್ದು, ಅದು ಯಾರೂ ಮಾಡಿದ್ದಲ್ಲ. ಅದರಲ್ಲಿ ಪುರುಷ ಸಂಬಂಧಿ ಯಾರಾದರೂ ಮಾಡಿದ್ದು, ಯಾರಾದರೂ ರಚಿಸಿದ್ದು ಅಂತೇಳಿದರೆ ಅವರ ಅಜ್ಞಾನ, ಅವರ ಅನ್ಯತಾ ಜ್ಞಾನ, ಮಿಥ್ಯಾಜ್ಞಾನ ಅದರಲ್ಲಿ ಬಂದಿರ್ಬೋದು ಅಂತ. ಆದರೆ ಇದು ಯಾರು ಮಾಡಿದ್ದೇ ಅಲ್ಲ, ಇದು ಅನಾದಿ ಕಾಲದಿಂದ ಬಂದದ್ದು. ಆದ್ದರಿಂದ ಅದಕ್ಕೆ ಅಪೌರುಷೇಯ ಅಂತಾರೆ. ಇದಕ್ಕೆ ಪುರುಷ ಸಂಬಂಧಿ ಯಾವ ದೋಷಗಳು ವೇದದಲ್ಲಿ ಇಲ್ಲ. ಆ ವೇದಗಳೇ ಹೇಳ್ತಾ ಇವೆ, ಏನಂತ ಹೇಳ್ತಾ ಇವೆ, ಎಲ್ಲ ನಾಮಗಳು ಭಗವಂತನನ್ನೇ ಕೊಂಡಾಡ್ತವೆ. ವೇದ ಹೇಳ್ತದೆ, ಆ ಭಗವಂತನನ್ನು ನೀನು ತಿಳಿ, ಆ ಭಗವಂತನನ್ನು ತಿಳಿ, ಆ ಭಗವಂತನನ್ನು ಸೇರಲಿಕ್ಕೆ ನೀನು ಶ್ರವಣ ಮನನ ಧ್ಯಾನದಿಂದ ಭಗವಂತನನ್ನು ಪ್ರಸನ್ನಗೊಳಿಸಿ ನೀವು ಮೋಕ್ಷ ಪಡೆಯಬಹುದು ಅಂತ ವೇದವನ್ನೇ ಹೇಳ್ತದೆ. ಅಂದರೆ ಆ ಭಗವಂತನನ್ನು ತಿಳಿ ಅಂತ. ಸೊ ಆ ವೇದ ಆ ಭಗವಂತನನ್ನು ತಿಳಿ ಅಂತ ಸ್ಪಷ್ಟವಾಗಿ ಹೇಳುವ ಕಾರಣ ವೇದದಲ್ಲಿ ದೋಷ ಹುಡುಕಬೇಡಿ ಅಂತ. ಮೊದಲು ವೇದ ಅಂತೇಳಿದರೆ ಪ್ರಮಾಣ. ವೇದದಲ್ಲಿ ಏನು ಹೇಳಿದೆಯೋ ಅದನ್ನು ನಾವು ಆರಾಮದಲ್ಲಿ ನಂಬಬಹುದು. ಬೇರೆ ಬೇರೆ ಮನುಷ್ಯನಿಂದ ನಿರ್ಮಿತವಾದದ್ದು ಅಂತ ಹೇಳಿದರೆ ನಿಮಗೆ ಸರಿಯಾಗಿ ಗೊತ್ತಿರಬೇಕು, ಆ ಮನುಷ್ಯ ನಿಜವಾಗಿಯೂ ಸರ್ವಜ್ಞನ. ಈಗ ನಮ್ಮ ಮಧ್ವಾಚಾರ್ಯರಾದರೆ, ಈಗ ಭೀಮಸೇನ ಆಗಲಿ ಮಧ್ವಾಚಾರ್ಯರಾದರೆ ಇವರು ವಾಯುದೇವರ ಅವತಾರ. ವಾಯುದೇವರು ಅಂತೇಳಿದರೆ ಸರ್ವಜ್ಞ, ಅಂದರೆ ಬ್ರಹ್ಮನ ಪದವಿಗೆ ಹೋಗುವಂಥ ರುಜುಗಳು ಅಂತೇಳಿದರೆ ಎಲ್ಲವನ್ನೂ ತಿಳಿದವರು. ಸೊ ಈ ರೀತಿ ಸರಿಯಾಗಿ ಗೊತ್ತಿಲ್ಲದೆ ಯಾರಾದರೂ ಹೇಳಿದರೆ ಅಂತೇಳಿದರೆ, ಈಗ ಮಧ್ವಾಚಾರ್ಯರು ಭೀಮಸೇನ ಇವರು ವಾಯುದೇವರ ಅವತಾರ, ಇವರು ಹೇಳಿದ್ದನ್ನು ಪೂರ್ತಿ ನಂಬಬಹುದು. ಆದರೆ ಬಾಕಿ ಮನುಷ್ಯರು ಯಾರಿದ್ದಾರೆ ಅವರು ಹೇಳಿದ್ದನ್ನು ನಂಬಬಹುದೋ ನಂಬಲಿಕ್ಕೆ ಕಷ್ಟವೋ ಅಂತ ಮೊದಲೇ ತಿಳ್ಕೊಳ್ಬೇಕು. ಅಂದರೆ ಅಜ್ಞಾನ ಮಿಥ್ಯಾಜ್ಞಾನ ಅದರಲ್ಲಿ ಬಂದಿರ್ಬೋದು. ಆದರೆ ವೇದದಲ್ಲಿ ಮಾತ್ರ ಏನು ಹೇಳಿದೆಯೋ ಅದು ಎಲ್ಲವೂ ಅಪ್ಪಟ ಸತ್ಯ ಅಂತ ಭೀಮಸೇನ ಮೊದಲು ಹೇಳಿ, ಅದೇ ವೇದ ವಾಕ್ಯಗಳಿಂದ ಏನು ಹೇಳಿದ, ವಿಷ್ಣು ಸರ್ವೋತ್ತಮ, ವಿಷ್ಣುವನ್ನು ತಮ್ ಆತ್ಮಾನಂ ವೇದ, ಆ ಆತ್ಮಾನ ಅಂತೇಳಿದರೆ ಭಗವಂತ, ಅವನನ್ನು ತಿಳಿ, ಅವನನ್ನು ತಿಳಿದರೆ ಮೋಕ್ಷ ಸಿಗ್ತದೆ. ಆ ಭಗವಂತನನ್ನು ತಿಳಿಬೇಕು ಅಂತ ವೇದ ಹೇಳ್ತದೆ. ಹೀಗೆ
ಪೂರ್ವಂ ಮೊದಲು ವೈದಿಕೈ ವಾಕ್ಯೈ ವೇದವಾಕ್ಯಗಳಿಂದ ಆ ಜರಾಸಂಧಾದಿಗಳನ್ನು ತಾನ್ ಸ ಭೀಮ ಈ ಭೀಮಸೇನನು ಜಿಗ್ಯೆ ಗೆದ್ದ. ಮೊದಲು ಹೇಳಿಬಿಟ್ಟ ವೇದಾಹಿ ಅದೋಷ ಇತಿ ಅಂತೇಳಿದರೆ ವೇದಗಳ ಮೇಲೆ ಯಾವುದೂ ಆರೋಪ ಮಾಡಬೇಡಿ, ವೇದ ಅನ್ನುವಂಥದ್ದು ಸತ್ಯ, ಆದ್ದರಿಂದ ಸತ್ಯ ವೇದ ಏನು ಹೇಳಿದೆಯೋ ಅದನ್ನು ನಂಬಿ ಅಂತ ಪೂರ್ವಮೇವ ಮೊದಲೇ ಸಾಧಿಸಿಬಿಟ್ಟ. ಸಂಸಾದಯಿತ್ವ ಸರಿಯಾಗಿ ಸಾಧಿಸಿದ. ಆಮೇಲೆ ಸಂಸಾದಯಿತ್ವ ಏವ ಸದಾಗಮೈಶ್ಚ ಆಮೇಲಿಂದ ವೇದವಾಕ್ಯಗಳಿಂದಲೂ ಇನ್ನು ಸದಾಗಮ ಅಂತ ಮಧ್ವ ವಿಜಯ ಓದಿದವರಿಗೆ ನಮಗೆಲ್ಲ ಗೊತ್ತಿದೆ. ಸದಾಗಮ ಅಂದರೆ ಯಾವುದು? ಒಳ್ಳೆಯ ಶಾಸ್ತ್ರ. ಸದಾಗಮ ಅಂದರೆ ಒಳ್ಳೆಯ ಶಾಸ್ತ್ರ ಅಂದರೆ ಯಾವುದು? ಮೂಲ ರಾಮಾಯಣ, ಮಹಾಭಾರತ, ಆಮೇಲಿಂದ ಪಂಚರಾತ್ರ, ವೇದಗಳು, ಪುರಾಣಗಳು. ಎಲ್ಲ ಪುರಾಣ ಅಲ್ಲ, ಕೆಲವು ಪುರಾಣ ಉಂಟು. ಯಾವುದಂತೇಳಿದರೆ ಪಾಶುಪತ ಪುರಾಣ ಅಂತೆ, ಕೆಲವು ಮಾರ್ಕಂಡೇಯ ಪುರಾಣ. ಇದನ್ನೆಲ್ಲ ಸ್ವಲ್ಪ ಜಾಗೃತೆಯಲ್ಲಿ ಓದಬೇಕು. ಯಾಕಂತೇಳಿದರೆ ಅದರಲ್ಲಿ ಆ ಪುರಾಣಗಳಲ್ಲಿ ಭಗವಂತನೇ ಶಿವನಿಗೆ ಹೇಳಿದ್ದಂತೆ, ಏನು ಅತತ್ಯಾನಿ ವಿತತ್ಯಾನಿ ಎಲ್ಲ ನೀನು ರಚನೆ ಮಾಡು, ನಿನಗೆ ಕಂಡ ಹಾಗೆ ರಚನೆ ಮಾಡು, ನೀನೇ ಸರ್ವಶ್ರೇಷ್ಠ ಅಂತ ಹೇಳ್ಕೋ ಅಂತ ವಿಷ್ಣುವೇ ಶಿವನಿಗೆ ಹೇಳಿದ್ದು. ಆದ್ದರಿಂದ ಶಿವ ತಾನೇ ಸರ್ವೋತ್ತಮ ಅಂತ ಹೇಳ್ಕೊಂಡು ಬರ್ಕೊಂಡ್ಬಿಟ್ಟಿದ್ದಾನೆ ಅಂತ. ಸೊ ಅದು ನಮಗೆ ಬಂದಿದೆ. ಯಾವುದರಲ್ಲಿ? ಶಿವನಿಗೆ ಎಷ್ಟೋ ಸಲ ಏನು ಆವೇಶ, ರಾಕ್ಷಸ ಆವೇಶ ಆಗಿಬಿಡ್ತದೆ. ರುದ್ರದೇವರಿಗೂ ಆವೇಶ ಆಗಿಬಿಟ್ಟು ರುದ್ರದೇವರು ಏನು ಮಾಡ್ತಾರೆ? ನಾನೇ ಸರ್ವೋತ್ತಮ ಅಂತ ಮಹಾವಿಷ್ಣುವಿನ ಹತ್ರ ಜಗಳ ಕಾದದ್ದು ನಾವೆಲ್ಲ ನೋಡಿದ್ದೇವೆ. ಸೊ ಒಂದು ಸಲ ಜಗಳ ಕಾದದ್ದಲ್ಲಿ ನೆನಪಿರಬೇಕು ನಿಮಗೆ. ಸೊ ವಿಷ್ಣುವಿಗೂ ಶಿವನಿಗೂ ಏನಾಯಿತು? ಎದುರು ಅಂತೇಳಿದ್ರೆ ಯುದ್ಧ ಅಂತ. ಸೊ ನಿನ್ನ ಹತ್ರ ನಾನು ಯುದ್ಧ ಮಾಡಿಬಿಡ್ತೇನೆ. ಅದು ಯಾವಾಗ ಅಂತ ಹೇಳಿದರೆ ರಾವಣನನ್ನು ಕೊಂದಾಗ ಶಿವನಿಗೆ ಏರಿಬಿಡ್ತು. ಏನಂತೇಳಿದರೆ, ನಾನು ವರ ಕೊಟ್ಟಿದ್ದೇನೆ ರಾವಣನಿಗೆ, ನಾನು ವರ ಕೊಟ್ಟ ನನ್ನ ವರವನ್ನು ಧಿಕ್ಕರಿಸಿ ಮಹಾವಿಷ್ಣು ಏನು ಮಾಡಿದ? ರಾವಣನನ್ನು ಕೊಂದು ಬಿಟ್ಟ. ಸೊ ಹೀಗೆ ಮಾಡಬಾರ್ದಿತ್ತು. ಸೊ ಮಹಾವಿಷ್ಣು ನಿನ್ನ ಜೊತೆಗೆ ನಾನು ಯುದ್ಧ ಮಾಡಬೇಕು ಅಂತ ವಿಷ್ಣು ಹೇಳಿದ, ಆಯಿತು ಯುದ್ಧಕ್ಕೆ ಬನ್ನಿ ಹಾಗಾದರೆ ಯುದ್ಧ ಮಾಡುವ ಅಂತ. ಸೊ ಇಬ್ಬರು ಯುದ್ಧಕ್ಕೆ ಶುರು ಮಾಡಿದರು. ಸೊ ಯುದ್ಧಕ್ಕೆ ಇನ್ನೇನು ಆರಂಭ ಮಾಡಬೇಕಂತ ಹೇಳುವಾಗ ರುದ್ರದೇವರದ್ದು ಚಲನೆಯೇ ಇಲ್ಲ. ಅಂದರೆ ಚಲನೆ ಇಲ್ಲ ಅಂತೇಳಿದರೆ ರುದ್ರದೇವರು ಕಲ್ಲಿನಾಗ ಆಗಿಬಿಟ್ಟಿದ್ದಾರೆ. ಯಾಕಂತೇಳಿದರೆ ತೃಣಮಪಿ ನಚಲತಿ ತೇನ ವಿನ, ಆ ಮಹಾವಿಷ್ಣುವಿನ ಪ್ರೇರಣೆ ಇಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಹಂದಾಡುವುದಿಲ್ಲ. ರುದ್ರದೇವರು ನಿಶ್ಚಲ ಆಗಿಬಿಟ್ಟಿದ್ದಾರೆ. ಅಯ್ಯೋ, ರುದ್ರದೇವರು ಬಿಲ್ಲು ಹಿಡ್ಕೊಳ್ಬೇಕಲ್ಲ, ಬಾಣ ಬಿಡಬೇಕಲ್ಲ ಮಹಾವಿಷ್ಣುವಿನ ಮೇಲೆ ಅಂತ ಹೇಳಿದರೆ ರುದ್ರದೇವರ ಯಾವ ಪಾರ್ಟು, ಯಾವ ಅಂಗಗಳು ಕೆಲಸ ಮಾಡುವುದಿಲ್ಲ. ರುದ್ರದೇವರು ಉಸಿರಾಡೋದೂ ಇಲ್ಲ, ಏನೂ ಇಲ್ಲ ಅಂತ ಆಗಿಬಿಟ್ಟಿದೆ. ಅಷ್ಟಾಗುವಾಗ ಅಲ್ಲಿ ಇನ್ನೇನೋ ಒಂದು ಘಟನೆ ನಡೆಯಿತು. ಘಟನೆ ನಡೆದು ಕೂಡ ಭೂಕಂಪ ಆಗಿಬಿಡ್ತು. ಬಹುಶಃ ಈ ನಿಶ್ಚಲಾಗುವ ಮೊದಲು ರುದ್ರದೇವರು ಇದನ್ನು ಎತ್ತಿದ್ದಾರೆ ಕಾಣ್ತದೆ. ಯಾವುದನ್ನು? ಧನುಸ್ಸನ್ನು. ರುದ್ರದೇವರು ಧನುಸ್ಸನ್ನು ಎತ್ತಿದ್ದಾರೆ ವಿಷ್ಣುವಿಗೆ ಬಾಣ ಬಿಡುವುದು ಅಂತ. ಆವಾಗ ಭೂಕಂಪ ಆಯಿತು. ಭೂಕಂಪ ಆಗಿ ರುದ್ರದೇವರು ನಿಶ್ಚಲಾಗಿ ಬಿದ್ದುಬಿಟ್ರು ದಪ್ಪನೆ. ರುದ್ರದೇವರು ಬಿದ್ದು ಕೂಡಲೇ ಆವೇಶ ಹೋಯಿತು. ಆವೇಶ ಹೋಗಿ ಎದ್ದು ಮಹಾವಿಷ್ಣುವಿಗೆ ಉದ್ದಂಡ ನಮಸ್ಕಾರ ಮಾಡ್ತಾರೆ, ನಮ್ಮದು ಸರ್ವತಾ ತಪ್ಪಾಯಿತು ಅಂತ. ಈ ವಿಷಯ ಕೂಡ ಬರ್ತದೆ. ಯಾವುದು? ಇಂಥ ಪುರಾಣಗಳಲ್ಲಿ. ಆ ಪುರಾಣಗಳು ಅತತ್ಯಾನಿ ವಿತತ್ಯಾನಿ ಅಂತ ಹೇಳಿದ್ರೇನು? ಎಲ್ಲ ನೀನೇ ಸರ್ವೋತ್ತಮ ಅಂತ ಬರ್ಕೋ ಅಂತ ಭಗವಂತನೇ ಯಾರು ರುದ್ರದೇವರಿಗೆ ಹೇಳಿದ ಪ್ರಕಾರ ರುದ್ರದೇವರು ತನಗೆ ಬೇಕಾದಾಗೆ ಪುರಾಣ ಬರ್ಕೊಂಡಿದ್ದಾರೆ. ಸೊ ಬರ್ಕೊಂಡು ಅಂತೇಳಿದರೆ ಕೆಲವು ಸಲ ಅವರಿಗೆ ತಾನೇ ಬರ್ಕೊಂಡ ಮೇಲೆ ನಾನೇ ಒಂದು ಸರ್ವೋತ್ತಮ ಇದ್ದರೂ ಇರ್ಬೋದು ಅಂತ ಇವರಿಗೆ ಕೆಲವು ಸಲ ಆವೇಶ ಆಗುವುದುಂಟು. ಆದರೆ ಇಂಥ ಘಟನೆಯಿಂದ ಗೊತ್ತಾಗ್ತದೆ ರುದ್ರದೇವರು ನಿಶ್ಚಲ ಯಾಕಾದರೂ. ರುದ್ರದೇವರು ಯಾವುದು ವಿಷ್ಣುವಿನ ವಿರುದ್ಧ ಆ ಧನುಸ್ಸನ್ನು ಎತ್ತಿದ ಕೂಡಲೇ ಭೂಕಂಪ ಆಗಿಬಿಡ್ತು. ಭೂಕಂಪ ಆದರೂ ರುದ್ರದೇವರು ದಪ್ಪನೆ ಬಿದ್ದವರಿಗೆ ಆವೇಶ ಹೋಯಿತು. ಆವೇಶ ಹೋದ ಮೇಲೆ ಮಹಾವಿಷ್ಣುವಿಗೆ ನಮಸ್ಕಾರ ಮಾಡಿದರು. ಗೊತ್ತಾಗುತ್ತಲ್ಲ ಯಾರು ಸರ್ವೋತ್ತಮ ಅಂತ? ವಿಷ್ಣು ಸರ್ವೋತ್ತಮ ಅಂತ. ಅಂದರೆ ಅದೇ ಪುರಾಣದಲ್ಲಿ, ಯಾವ ಪುರಾಣದಲ್ಲಿ ಸರ್ವೋತ್ತಮ ಅಂತ ಬರ್ಕೊಂಡಿದೆಯೋ ಅದೇ ಪುರಾಣದಲ್ಲಿ ಈ ಘಟನೆ ಬಂದುಬಿಡ್ತದೆ ಅಂತ ಇಟ್ಕೊಳ್ಳಿ.
ಆವಾಗ ಯಾರಿಗಾದರೂ ಗೊತ್ತಾಗೋದಿಲ್ವಾ? ಇಲ್ಲ ರುದ್ರದೇವರಿಗಿಂತ ವಿಷ್ಣುವೇ ಮೇಲೆ, ನೋಡಿ ಅದು ಘಟನೆ ಗೊತ್ತಾಗ್ತದಲ್ಲ ಅಂತ ತಿಳ್ಕೊಂಡು. ಹೀಗೆ ಇದನ್ನೆಲ್ಲ ಭೀಮಸೇನ ಹೇಳ್ತಾ ವೇದಾಹಿ ಅದೋಷ ಅಂತ ಮೊದಲೇ ಸಂಸಾದಯಿತ್ವ ಅಂದರೆ ಸಾಧನೆ ಮಾಡಿ ಸರಿಯಾಗಿ, ಸಂಸಾದಯಿತ್ವ ಸರಿಯಾಗಿ ಸಾಧನೆ ಮಾಡಿ, ಸದಾಗಮೈಶ್ಚ ಒಳ್ಳೆಯ ಶಾಸ್ತ್ರಗಳನ್ನು ಹೇಳಿ ಸಾಧನೆ ಮಾಡಿ, ಆಮೇಲಿಂದ ಮೊದಲು ವೈದಿಕ ವಾಕ್ಯಗಳು, ಆಮೇಲೆ ಪುರಾಣ ವಾಕ್ಯಗಳು, ಸ್ಮೃತಿ ವಾಕ್ಯಗಳು, ಸದಾಗಮೈಹಿ ಅಂತ ಹೇಳಿದ್ರೆ ಅಂದರೆ ಉತ್ತಮವಾದ ಶಾಸ್ತ್ರಗಳ ವಾಕ್ಯಗಳಿಂದ ಭೀಮಸೇನ ಏನು ಮಾಡಿದ, ಸಾಧನೆ ಮಾಡಿದ. ಏನಂತ ಹೇಳಿದ್ರೆ ವಿಷ್ಣುವೇ ಸರ್ವೋತ್ತಮ ಅಂತ. ಆಮೇಲಿಂದ ಅಂದರೆ ಮೊದಲು ಯಾವುದೇ ಒಂದು ಈ ರೀತಿ ವಾಕ್ಯಾರ್ಥ ಅಂತೇಳಿದರೆ ಪರಶಾಸ್ತ್ರವನ್ನು, ವಿಷ್ಣು ಸರ್ವೋತ್ತಮವನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ಮೊದಲು ಅಂತೇಳಿದರೆ ಅದು ಸಿಸ್ಟಮ್ ಹೇಗೆ ಅಂತೇಳಿದರೆ ಮೊದಲು ವೇದವಾಕ್ಯಗಳಿಂದಲೇ ಸಾಧನೆ ಮಾಡಬೇಕು. ಯಾಕಂದರೆ ವೇದವಾಕ್ಯಗಳು ಅನ್ನುವಂಥದ್ದು ಅತ್ಯಂತ ಪವಿತ್ರ ಅದು. ಆದ್ದರಿಂದ ಪವಿತ್ರವಾದ ವೇದವಾಕ್ಯಗಳಿಂದಲೇ ಸಾಧಿಸಬೇಕು ಅಂತ ಸಿಸ್ಟಮ್. ಅದೇ ರೀತಿ ಆ ಕ್ರಮ ಪ್ರಕಾರ ಭೀಮಸೇನನು ವೇದವಾಕ್ಯಗಳಿಂದಲೇ, ವೇದವಾಕ್ಯ ಆದ ಮೇಲೆ ಮತ್ತೆ ಸ್ಮೃತಿ ವಾಕ್ಯಗಳು, ಪುರಾಣ ವಾಕ್ಯಗಳು, ಸದಾಗಮೈ ಇವುಗಳಿಂದ ಏನು ಸಾಧನೆ ಮಾಡಿದ. ಏನಂತ ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದನ್ನು ಸಾಧನೆ ಮಾಡಿದ. ವೇದಗಳು ನಿರ್ದಿಷ್ಟ ಯಾವುದೇ ದೋಷ ಇಲ್ಲದವುಗಳಂತ ಸಾಧನೆ ಮಾಡಿದ. ಇದೆಲ್ಲ ಆಗಮಗಳಿಂದ, ವೇದವಾಕ್ಯಗಳಿಂದ ಸಾಧನೆ ಮಾಡಿದ ಮೇಲೆ ಜಿಗ್ಗೆ ಅಂತ ಬಂದಿದೆ ನೋಡಿ 2ನೇ ಲೈನ್ನಲ್ಲಿ, ಗೆದ್ದ ಭೀಮಸೇನ. ಆಮೇಲಿಂದ ತರ್ಕೈಹಿ ಸಾಧುಭಿಹಿ ಸಂಪ್ರಯುಕ್ತೈಹಿ, ವೇದವಾಕ್ಯಗಳಿಂದ ಸಾಧನೆ ಮಾಡಿದ ಮೇಲೆ ಮತ್ತೆ ಸಾಧುಭಿಹಿ ತರ್ಕೈಹಿ, ತರ್ಕಗಳಿಂದ ಕೂಡ ಸಾಧನೆ ಮಾಡಿದ ಅಂಥೇಳಿದರೆ ಮೂರು ಇದುಂಟು ಪ್ರಮಾಣ: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಮತ್ತು ಆಗಮ ಅಂತ. ವೇದದ ವಾಕ್ಯಗಳು, ಶಾಸ್ತ್ರವಾಕ್ಯಗಳೆಲ್ಲ ಆಗಮ. ಸೊ ಆಗಮದಿಂದ ಮೊದಲು ಇದು ಮಾಡಿದ. ಆಮೇಲಿಂದ ತರ್ಕದಿಂದಲೂ, ತರ್ಕದಲ್ಲಿ 2 ವಿಧ. ಯಾವುದು? ಒಳ್ಳೆಯ ತರ್ಕ, ದುಷ್ಟ ತರ್ಕ. ಮಧ್ವ ವಿಜಯ ಓದಿದ ನಮಗೆಲ್ಲ ಗೊತ್ತಿದೆ. ಏನಂತ ಹೇಳಿದರೆ ಮಧ್ವಾಚಾರ್ಯರು ಹೇಳಿಬಿಟ್ಟಿದ್ದಾರೆ, ತರ್ಕದಿಂದ ಏನನ್ನಾದರೂ ಸಾಧಿಸಬಹುದು. ಮೊಲ ಅಂತ ಇದೆ. ಯಾವುದು? ಒಂದು ಆ ಬಿಳಿ ಕಲರ್ನ ಸಣ್ಣ ಪ್ರಾಣಿ, ಭಾಳ ಚಂದದ ಸಾಧು ಪ್ರಾಣಿ ಮೊಲ. ಅದಕ್ಕೆ ಕೋಡಿದೆಯಾ? ಇಲ್ಲ, ಮೊಲಕ್ಕೆ ಕೋಡಿಲ್ಲ. ತರ್ಕದಿಂದ ಮೊಲಕ್ಕೆ ಕೋಡಿ ಇಲ್ಲ ಅಂತಲೂ ಸಾಧಿಸಬಹುದು, ತರ್ಕದಿಂದ ಮೊಲಕ್ಕೆ ಕೋಡಿ ಇದೆ ಅಂತಲೂ ಸಾಧಿಸಬಹುದು ಅಂತ. ಅಂದರೆ ತರ್ಕ ಅನ್ನುವಂಥದ್ದು ಅದು ಕಾಮಚಾರಿ, ಅದು ಸ್ವೇಚ್ಛಾಚಾರಿ. ಈ ತರ್ಕ ಅನ್ನುವಂಥದ್ದು ಅದರಿಂದ ಏನನ್ನಾದರೂ ಸಾಧಿಸಬಹುದು. ಆದ್ದರಿಂದ ತರ್ಕ ಅನ್ನುವಂಥದ್ದು ಒಳ್ಳೆಯ ಪ್ರಮಾಣ ಅಲ್ಲ. ಹಾಗಾದರೆ ತರ್ಕದಿಂದಲೇ ಕೆಲವನ್ನೆಲ್ಲ ಸಾಧಿಸಬೇಕಾಗ್ತದಲ್ವಾ ಅಂತ ಕೇಳಿದರೆ, ಹೌದು, ತರ್ಕದಿಂದ ನೀವು ಸಾಧಿಸುವಾಗ ವೇದವಾಕ್ಯಗಳು, ಪುರಾಣ ವಾಕ್ಯಗಳು, ಸದಾಗಮದ ವಾಕ್ಯಗಳು ಇಟ್ಟುಕೊಂಡು ತರ್ಕವನ್ನು ಸಾಧಿಸಿ. ಅಂದರೆ ತರ್ಕದ ಹಿಂದೆ ನೀವು ವೇದವಾಕ್ಯನೂ ಇರಬೇಕು. ನೋಡಿ, ವೇದದಲ್ಲಿಯೂ ಹೀಗೆ ಹೇಳಿದೆ, ಅದಕ್ಕೆ ನಾನು ಈ ತರ್ಕವನ್ನು ಉಪಯೋಗಿಸ್ತೇನೆ ಅಂತೇಳಿದರೆ ಅದಕ್ಕೆ ವೇದಕ್ಕೆ ಅನುಸಾರಿಯಾದ ತರ್ಕ, ಅದು ತೊಂದರೆ ಇಲ್ಲ ಅಂತ. ಅದಕ್ಕೆ ಹೆಸರು ಸಾಧು ತರ್ಕ ಅಂತ. ಸಾಧುಭಿಹಿ ತರ್ಕೈಹಿ, ಒಳ್ಳೆಯ ಏನು ತರ್ಕಗಳಿಂದ. ಹೀಗೆ ತರ್ಕ ಅಂತ ಹೇಳಿದ್ರೆ ಏನು? ವೇದಂ ಪ್ರಮಾಣಂ ಅಪೌರುಷೇಯತ್ವಾತ್. ಅಂದರೆ ವೇದವು ಯಾವಾಗಲೂ ಪ್ರಮಾಣವೇ, ಯಾಕೆಂದರೆ ಅದು ಅಪೌರುಷೇಯ ಆದ್ದರಿಂದ. ವ್ಯತಿರೇಕೇಣ ಲೌಕಿಕ ವಾಕ್ಯವತ್, ಅಂದರೆ ಲೌಕಿಕ ವಾಕ್ಯದ ಥರ ಅಲ್ಲ ವೇದ. ನೀವು ಮಾತಾಡುವ ವಾಕ್ಯ ಉಂಟಲ್ಲ, ಅದು ಲೌಕಿಕ ವಾಕ್ಯ. ಸೊ ಲೌಕಿಕ ವಾಕ್ಯದಂತೆ ಅಲ್ಲ. ಇದು ಲೌಕಿಕ ವಾಕ್ಯಗಳೆಲ್ಲ ಯಾರೋ ಒಬ್ಬರು ರಚನೆ ಮಾಡಿದ್ದಾರೆ.
ಯಾರೊಬ್ಬರು ಹೇಳಿದ್ದನ್ನು ಹೇಳುವಂಥದ್ದು, ಅದೆಲ್ಲ ಲೌಕಿಕ ವಾಕ್ಯಗಳು. ಆದರೆ ವೇದ ಯಾರೊಬ್ಬರೂ ರಚನೆ ಮಾಡಿದ್ದಲ್ಲ, ಅದು ಅಪೌರುಷೇಯ. ಆದ್ದರಿಂದ ವೇದ ನಿರ್ದಿಷ್ಟವಾದದ್ದು ಅಂತ ತರ್ಕದಲ್ಲಿ. ಆ ತರ್ಕ ಈ ತರ್ಕವನ್ನು ಅನುಮಾನ ಹೇಳುವಾಗ ತರ್ಕ ಅನುಮಾನ ಒಂದೇ. ಸೊ ಈ ಅನುಮಾನವನ್ನು ತರ್ಕದಿಂದ ಸಾಧಿಸುವಾಗ ಅದರ ಬೆನ್ನ ಹಿಂದೆಯೇ ಆಗಮ ವಾಕ್ಯ ಇರ್ತದೆ. ಅಂದರೆ ಆವಾಗ ಮಾತ್ರ ಆ ತರ್ಕವು ಸಾಧು ತರ್ಕ ಅಂತ ಆಗ್ತದೆ. ಇಲ್ಲ ಅಂದರೆ ಅದು ದುಷ್ಟ ತರ್ಕ ಅಂತ ಆಗುತ್ತೆ. ಸೊ ಸಾಧಕ ಅನುಮಾನ ಅಂದರೆ ಒಳ್ಳೆಯ ತರ್ಕ, ದೂಷಣ ಅನುಮಾನ ಅಂದರೆ ಕೆಟ್ಟ ತರ್ಕ. ಅಂದರೆ ಕೆಟ್ಟ ತರ್ಕದಿಂದ ಅಲ್ಲ, ಒಳ್ಳೆಯ ತರ್ಕದಿಂದ. ಆ ತರ್ಕದ ಬೆನ್ನ ಹಿಂದೆ ಆಗಮ ವಾಕ್ಯದಿಂದ ಭೀಮಸೇನನು ಆ ತರ್ಕವನ್ನು ಉಪಯೋಗಿಸಿ ಅವರನ್ನು ಗೆದ್ದ. ಹೀಗೆ ಭೀಮಸೇನನು ವೈದಿಕ ವಾಕ್ಯಗಳಿಂದಲೂ ವಿಷ್ಣು ಸರ್ವೋತ್ತಮ ಅಂತ ಹೇಳ್ಕೊಂಡು ಹೇಳಿ ಗೆದ್ದ. ಒಳ್ಳೆಯ ತರ್ಕಗಳು, ಸಾಧು ತರ್ಕಗಳಿಂದಲೂ ವೇದ ವಾಕ್ಯ ಅನ್ನುವಂಥದ್ದು ನಿರ್ದಿಷ್ಟವಾದದ್ದು, ಅದು ಮಹಾಪವಿತ್ರವಾದದ್ದು. ಆ ವೇದ ವಾಕ್ಯಗಳು ಭಗವಂತ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತದೆ ಅನ್ನುವಂಥದ್ದನ್ನು ಸಾಧಿಸಿ ಜಿಗ್ಗೆ ಅವರನ್ನು ಗೆದ್ದ. ತಾನ್ ಜಿಗ್ಗೆ ಅವರುಗಳನ್ನು, ಜರಾಸಂಧಾದಿಗಳನ್ನು ಗೆದ್ದ ಅನ್ನುವಂಥ ಈ 15ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂದರೆ, ಮೊದಲಿಗೆ ಭೀಮಸೇನ ಅವರನ್ನೆಲ್ಲ ನಿರ್ದಿಷ್ಟವಾದ ಯುಕ್ತಿಗಳನ್ನು ಪ್ರಯೋಗಿಸಿ ವೇದಗಳನ್ನು ನಿರ್ದೋಷ ಎಂದು ಸಾಧಿಸಿ ಆ ವೇದವಾಕ್ಯಗಳಿಂದಲೂ ಇತರ ಸದಾಗಮಗಳಿಂದಲೂ ಅವರನ್ನು ಜಯಿಸಿದ. ಅಂದರೆ ಇಲ್ಲಿ ಶ್ಲೋಕದಲ್ಲಿ ಹೇಳುವಾಗ ವೇದವಾಕ್ಯಗಳಿಂದ ಜಯಿಸಿದ ಮೊದಲು ಬಂದಿದೆ, ಆಮೇಲೆ ಸದಾಗಮಗಳಿಂದಲೂ ಜಯಿಸಿದ ಲಾಸ್ಟಿಗೆ ಬಂದಿದೆ. ನಿರ್ದಿಷ್ಟ ಯುಕ್ತಿಗಳನ್ನು ಪ್ರಯೋಗಿಸಿ ಅಂತ ಹೇಳುವಂಥದ್ದು 2ನೇ ಲೈನಲ್ಲಿ ಬಂದಿದೆ, ಸಾಧುಭಿಹಿ ತರ್ಕೈಹಿ ಅಂತ. ವೇದಗಳನ್ನು ನಿರ್ದೋಷ ಎಂದು ಸಾಧಿಸಿ ಅನ್ನುವಂಥದ್ದು 3ನೇ ಲೈನ್ನಲ್ಲಿ ಬಂದಿದೆ. ಸೊ ಇದನ್ನೆಲ್ಲ ಲೈನ್ ಪ್ರಕಾರ ಹಾಕಿದರೆ ಅಂತೇಳಿದರೆ ಹೇಗೆ ಹೇಳಬೇಕು ಅಂತೇಳಿದರೆ, ನಿರ್ದಿಷ್ಟ ಯುಕ್ತಿಗಳನ್ನು ಉಪಯೋಗಿಸಿ ವೇದ ವಾಕ್ಯಗಳನ್ನು ಉಪಯೋಗಿಸಿ ವೇದ ಅನ್ನುವಂಥದ್ದು ದೋಷವೇ ಇಲ್ಲದ್ದು, ಆದ್ದರಿಂದ ನಾನು ವೇದವಾಕ್ಯಗಳಿಂದ ಸಾಧಿಸಿದ್ದೇನಂತ ಸಾಧಿಸಿ ಏನು ಮಾಡಿದ, ತಾನ್ ಜಿಗ್ಗೆ ಆ ಜರಾಸಂಧಾದಿಗಳನ್ನು ಜಯಿಸಿದ. ಸೊ ಆ ನಂತರ ಹೀಗೆ ಯಾವುದು ಅಲ್ಲಿಗೆ 15ನೇ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ವೈಲಾರೆ. ವೇದಾಧಿಕ್ಯಂ ಶೈವ ಶಾಸ್ತ್ರಾಣಿ ಚಾಪುಃ ವೇದೋಚ್ಛಿತಾನಾಂ ಬಹುಲಾಂ ಚ ನಿಂದಾಂ ತಥಾ ಶಾಕ್ತೇಯ ಸ್ಕಾಂದ ಸೌರಾದಿಕಾನಾಂ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. 16ನೇ ಶ್ಲೋಕ. ಶೈವ ಪುರಾಣಾದಿಗಳು ವೇದಗಳಿಗೆ ಪ್ರಾಮಾಣ್ಯ ಲಕ್ಷಣ ರೂಪವಾದ ಆದಿತ್ಯವನ್ನು ಹೇಳುತ್ತವೆ. ವೇದಕ್ಕೆ ಪ್ರಾಮಾಣ್ಯವನ್ನು ಅಂಗೀಕರಿಸದೇ ಇರತಕ್ಕವರಿಗೆ ಶೈವಶಾಸ್ತ್ರಗಳು ಬಹಳ ನಿಂದೆಯನ್ನು ಹೇಳುತ್ತವೆ. ಹಾಗೆ ಶಾಕ್ತೇಯ ಸ್ಕಾಂದ ಸೌರಾದಿ ಶಾಸ್ತ್ರಗಳಿಗೆ ಬಹಳ ನಿಂದೆಯನ್ನು ಮಾಡುತ್ತವೆ. ಪ್ರಮಾಣವೆಂದು ಅಂಗೀಕೃತವಾದ ವೇದಗಳಲ್ಲಿಯೇ ವೇದಗಳಿಗೆ ವಿಷ್ಣೋತ್ಕರ್ಷ ಪ್ರತಿಪಾದಕತ್ವ ಹೇಳಲ್ಪಟ್ಟಿದೆ. ವೇದಾಧಿಕ್ಯಂ ಶೈವಶಾಸ್ತ್ರಾಣಿ ಚಾಹುಃ ವೇದೋಜ್ಜಿತಾನಾಂ ಬಹುಲಾಂಚ ನಿಂದಾಂ ತಥಾ ಶಾಕ್ತೇಯ ಸ್ಕಾಂದ ಸೌರಾದಿಕಾನಾಂ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. ವೇದಾಧಿಕ್ಯಂ, ವೇದ ಆಧಿಕ್ಯಂ ಅಂದರೆ ವೇದಗಳು ಹೇಳಿದ್ದನ್ನು ಕಣ್ಣು ಮುಚ್ಚಿ ನಂಬಬಹುದು. ಈಗ ನಾವೆಲ್ಲ ಇದು ಪುಣ್ಯ, ಇದು ಪಾಪದ ಕೆಲಸ, ಇದು ಮಾಡಬೇಕು, ಪ್ರತಿದಿನ ಸಂಧ್ಯಾ ವಂದನೆ ಮಾಡಬೇಕು, ಪ್ರತಿದಿನ ಬ್ರಹ್ಮಯಜ್ಞ ಮಾಡಬೇಕು, ಪ್ರತಿದಿನ ಪಿತೃಗಳಿಗೆ ಇದು ವರ್ಷ ಪಿತೃಗಳಿಗೆ ಶ್ರಾದ್ದ ಮಾಡಬೇಕು, ಅಮಾವಾಸ್ಯೆ ಇಂಥ ಪರ್ವದಿನಗಳಲ್ಲಿ ಪಿತೃಗಳಿಗೆ ತರ್ಪಣ ಕೊಡಬೇಕು. ಇದೆಲ್ಲ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಆಮೇಲೆ ಸ್ವ ಉಚಿತ ಕರ್ಮ, ಸಂಧ್ಯಾ ವಂದನೆ, ದೇವತಾ ಪೂಜೆ ಮಾಡಬೇಕು. ಸೊ ಇದೆಲ್ಲ ಯಾರು ಹೇಳಿದ್ದು? ವೇದಗಳು ಹೇಳಿದ್ದು.
ಸೊ ವೇದಗಳು ಹೇಳಿದ್ದು ಅಂತ ಹೇಳಿದ ಮೇಲೆ ಯಾರಾದರೂ ಪ್ರಶ್ನೆ ಮಾಡ್ತಾರಾ? ಇಲ್ಲವೇ ಇಲ್ಲ. ಪ್ರಶ್ನೆ ಮಾಡುವ ಪ್ರಶ್ನೆ ಇಲ್ಲ. ಯಾಕೆ ಅಂತ ಹೇಳಿದರೆ ವೇದಗಳು ನಿರ್ದುಷ್ಟವಾದವು, ಯಾರು ಮಾಡಿದ್ದಂತೆ ಗೊತ್ತಿಲ್ಲ. ಯಾವುದೇ ಅಜ್ಞಾನ ಆಗಲಿ ಮಿಥ್ಯಾಜ್ಞಾನ ಆಗಲಿ ಆ ವೇದಗಳಲ್ಲಿ ಇಲ್ಲ. ಆದ್ದರಿಂದ ವೇದ ಆಧಿಕ್ಯಂ, ವೇದ ಹೇಳುವಂಥದ್ದು ಸತ್ಯ ಅಂತ. ವೇದಾಧಿಕ್ಯಂ ಶೈವಶಾಸ್ತ್ರಾಣಿ ಚ ಆಹುಹು, ಶೈವಶಾಸ್ತ್ರ ಕೂಡ ಹೇಳ್ತದೆ. ಅದು ಪಾಶುಪತ ಇರಲಿ, ಸ್ಕಾಂದ ಪುರಾಣ ಇರಲಿ, ಅಥವಾ ಮಾರ್ಕಂಡೇಯ ಪುರಾಣ ಇರಲಿ, ಇದೆಲ್ಲ ಶೈವಶಾಸ್ತ್ರಗಳು. ಈ ಶೈವಶಾಸ್ತ್ರಗಳು ಕೂಡ ಏನು ಹೇಳ್ತದೆ? ವೇದ ಹೇಳುವಂಥದ್ದು ಸರಿ ಅಂತ ಹೇಳ್ತದೆ. ನಂತರ ವೇದೋಜ್ಜಿತಾನಾಂ ಬಹುಲಾಂಚ ನಿಂದಾಂ, ವೇದವನ್ನು ಉಜ್ಜಿತಾನಾಂ ನಿಂದೆ ಯಾರು ಮಾಡ್ತಾರೋ, ತಿರಸ್ಕಾರ ಯಾರು ಮಾಡ್ತಾರೋ, ಬಹುಲಾಂಚ ನಿಂದಾಂ ಶೈವಶಾಸ್ತ್ರಗಳು ಕೂಡ ಹೇಳ್ತದೆ ಆ ರೀತಿ ಯಾವುದೇ ವೇದಗಳಿಗೆ ನಿಂದೆ ಮಾಡುವವರು ಅದು ಸರಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತದೆ. ವೇದವನ್ನು ಬಿಟ್ಟು ವೇದದಲ್ಲಿ ಹೇಳಿರುವಂಥ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಿದರೆ ಪುಣ್ಯ, ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಿದರೆ ಪಾಪ. ಸೊ ಪುಣ್ಯ ಕೆಲಸ ಮಾಡಿದರೆ ಉತ್ತಮ ಲೋಕಗಳು, ಸ್ವರ್ಗಾದಿ ಉತ್ತಮ ಲೋಕಗಳು ಸಿಗ್ತದೆ, ಪಾಪ ಕೆಲಸ ಮಾಡಿದರೆ ನರಕಾದಿ ಅಧೋಲೋಕಗಳು ಸಿಗ್ತದೆ ಅನ್ನುವಂಥದ್ದು ಇದೆಲ್ಲ ವೇದಗಳು ಹೇಳಿರುವಂಥದ್ದನ್ನು ಶೈವಶಾಸ್ತ್ರಗಳು ಕೂಡ ನಂಬಿವೆ, ಹೌದು ಅಂತ ಹೇಳಿವೆ. ವೇದ ಆಧಿಕ್ಯಂ, ವೇದ ಸತ್ಯವನ್ನೇ ಹೇಳ್ತದೆ. ವೇದವನ್ನು ಉಜ್ಜಿತಾನಾಂ, ಇದು ಅಪ್ರಮಾಣ, ಇದು ವೇದವನ್ನು ಯಾರು ತಿರಸ್ಕಾರ ಮಾಡ್ತಾರೋ ಇದು ಪ್ರಮಾಣ ಅಲ್ಲ, ವೇದ ಹೇಳಿದ್ದನ್ನು ಯಾಕೆ ನಂಬಬೇಕು ಅಂತ ಕೇಳಿದರೆ ಬಹುಲಾಂಚ ನಿಂದಾಂ, ಅಂಥವರಿಗೆ ನಿಂದೆ ಮಾಡ್ತದೆ ಯಾವುದು? ಶೈವಶಾಸ್ತ್ರ. ಸೊ ಶೈವಶಾಸ್ತ್ರ ಕೂಡ ವೇದಗಳಿಗೆ ಅತ್ಯಂತ ಗೌರವವನ್ನು ಕೊಡ್ತಾವೆ. ಯಾರು ವೇದಗಳನ್ನು ತಿರಸ್ಕಾರ ಮಾಡ್ತಾರೋ ಅವರ ನಿಂದೆ ಮಾಡ್ತಾವೆ. ಬಹುಲಾಂಚ ತುಂಬ, ಬಹುಲ ಅಂದರೆ ಬಹಳ, ನಿಂದಾಂ ನಿಂದೆ ಮಾಡ್ತಾವೆ. ತಥಾ ಇನ್ನು ಕೆಲವೆಲ್ಲ ಇದುಂಟು. ಯಾವುದು? ಮತಗಳು. ಯಾವುದು? ಶಾಕ್ತೇಯ ಮತ. ಶಾಕ್ತೇಯ ಮತ ಅಂದರೆ ಶಕ್ತಿ ಅಂದ್ರೇನು? ದುರ್ಗೆಯೇ ಸರ್ವೋತ್ತಮ ಅಂತ ಹೇಳುವಂಥ ಮತ ಶಾಕ್ತೇಯ. ನಮಗೇನಾಗಿದೆ ಈಗ ಹೆಚ್ಚಿನ ಇವರಿಗೆಲ್ಲ ಸರಿಯಾದ ಮಧ್ವ ಸಿದ್ಧಾಂತವನ್ನು ಯಾರು ಸ್ಟಡಿ ಮಾಡಿರುವುದಿಲ್ವೋ ಅವರೇನು ಮಾಡ್ತಾರೆ? ಶುಕ್ರವಾರ ನಮಗೆ ದುರ್ಗೆ ಅಂತ, ಆಮೇಲೆ ಸೋಮವಾರ ನಮಗೆ ಈಶ್ವರ ಅಂತ, ಅಂದರೆ ದಿವಸಕ್ಕೊಂದು ದೇವರು ನಮಗೆ ಆಗಿಬಿಡ್ತದೆ. ಸೊ ತಥಾ ಶಾಕ್ತೇಯ ಶಕ್ತಿ ಮತ, ಶಕ್ತಿ ದುರ್ಗೆಯೇ ಸರ್ವೋತ್ತಮ. ಸ್ಕಾಂದ ಮತ, ಸ್ಕಾಂದ ಅಂತೇಳಿದರೆ ಸ್ಕಂದ ಸುಬ್ರಹ್ಮಣ್ಯನೇ ಸರ್ವೋತ್ತಮ ಅಂತ ಹೇಳ್ತದೆ. ಆಮೇಲಿಂದ ಸೌರಾಧಿಕಾನಾಂ, ಸೌರ ಅಂದರೆ ಸೂರ್ಯನೇ ಸರ್ವೋತ್ತಮ ಅಂತ ಅದು ಹೇಳ್ತದೆ. ಒಂದು ಶಕ್ತಿಯೇ ಸರ್ವೋತ್ತಮ ಅಂತ ಹೇಳ್ತದೆ, ಅದರ ಮೊದಲು ಶಿವನೇ ಸರ್ವೋತ್ತಮ ಅಂತ ಶೈವಶಾಸ್ತ್ರಗಳು ಹೇಳ್ತವೆ. ಶಕ್ತಿ ಸರ್ವೋತ್ತಮ ಅಂತ ಶಾಕ್ತೇಯ ಹೇಳ್ತದೆ. ಸ್ಕಂದ ಸುಬ್ರಹ್ಮಣ್ಯನೇ ಸರ್ವೋತ್ತಮ ಅಂತ ಸ್ಕಾಂದ ಮತ ಹೇಳ್ತದೆ. ಸೂರ್ಯನೇ ಸರ್ವೋತ್ತಮ ಅಂತ ಸೌರ ಮತ ಹೇಳ್ತದೆ. ಹೀಗೆ ಈ ಎಲ್ಲ ಮತಗಳು ಏನಂತ ಹೇಳಿದರೆ ಎಲ್ಲ ಒಂದು ಎಷ್ಟು ದೇವರುಗಳು ಇದ್ದಾರೋ ಅಷ್ಟು ದೇವರುಗಳು, ಅವನು ಸರ್ವೋತ್ತಮ ಇವನು ಸರ್ವೋತ್ತಮ. ಗಣಪತಿ, ಇನ್ನೊಂದು ಗಾಣಪಾತ್ಯ ಅಂತ ಇದೆ, ಅದು ಗಣಪತಿಯೇ ಸರ್ವೋತ್ತಮ ಅಂತ ಹೇಳ್ತದೆ. ಅಂತ ಹೇಳ್ತಾರೆ ಯಾವುದನ್ನು ನಂಬುವುದು ಯಾವುದನ್ನು ಬಿಡುವುದು ಅಂತ ಏನಾಗಿ ಬಿಡ್ತದೆ, ಎಲ್ಲ ಪೂರ್ತಿ ಹಿಂದೆ ಮುಂದೆ ಅಂತೇಳಿದರೆ ಒಂದು ಅಸ್ಪಷ್ಟವಾಗಿ ಬಿಡ್ತದೆ. ಅಂತೇಳಿದರೆ ಕೆಲವರು ಎಷ್ಟೋ ಜನರು ಹೇಳೋದುಂಟು, ಅಲ್ಲ ಅದು ನಮಗೆ ಪ್ರವಚನ ಕೇಳುವಾಗ ಅವರೊಂದು ಹೇಳಿದರು ಇವರೊಂದು ಹೇಳಿದರು, ನಾವೀಗ ಕೇಳುವುದೇ ಬಿಟ್ಟಿದ್ದೇವೆ ಅಂತ. ಅಂತೇಳಿದರೆ ಒಳ್ಳೆಯವರ ಹತ್ರನೇ ಕೇಳಬೇಕು, ಸರಿಯಾಗಿ ಸಿಸ್ಟಮ್ ಪ್ರಕಾರ ಏನು ಅದರಲ್ಲಿ ಇದೆಯೋ ಅದನ್ನೆಲ್ಲ ಯಾವುದೇ ಒಂದು ವಿಷಯ ಹೇಳುವಾಗ ಅದಕ್ಕೆ ನಮ್ಮ ಮಧ್ವಾಚಾರ್ಯರು ಹೇಳಿದಾಗೇ ಏನು ಹೇಳುವುದಿದ್ರೂ ಸಹ ಅದು ಆಗಮ ವಾಕ್ಯ ಕೊಟ್ಟೇ ಹೇಳಬೇಕು. ನೋಡಿ, ಇಂಥ ಮಹಾಭಾರತದಲ್ಲಿ ಇಂಥ ಅಧ್ಯಾಯದಲ್ಲಿ ಇಂಥ ಶ್ಲೋಕದಲ್ಲಿ ಈ ರೀತಿ ಹೇಳಿದೆ, ಆದ್ದರಿಂದ ಮಾಡಬೇಕು. ಸುಮ್ಮನೆ ಹೇಳಿಬಿಡಬಾರ್ದು ನಾವು ಅದು ಮಾಡಬೇಕು ಅಂತ. ಯಾಕೆ ಮಾಡಬೇಕು, ಎಲ್ಲಿ ಹೇಳಿದೆ, ಅದಕ್ಕೋಸ್ಕರ ಪಾಠ ಮಾಡುವಾಗ ಏನು ಇಲ್ಲದ ಸಲ್ಲದೆ ಹೇಳಲಿಕ್ಕಾಗೋದಿಲ್ಲ, ಅಲ್ಲಿ ಏನಿದೆಯೋ ಅದನ್ನೇ ಹೇಳಬೇಕು. ಅದಕ್ಕೋಸ್ಕರ ಪಾಠಕ್ಕೆ ಹೋಗಬೇಕು. ಪ್ರವಚನಕ್ಕಂತ ಜಾಸ್ತಿ
ಪಾಠ ಕೇಳಬೇಕು, ನಮ್ಮ ಹತ್ರ ಪುಸ್ತಕ ಇರಬೇಕು, ಅದು ನಮ್ಮ ಹತ್ರ ಸದಾ ಇರಬೇಕು. ಏನಾದರೂ ಸಂಶಯ ಬಂದರೆ ಆ ಪುಸ್ತಕದಲ್ಲಿ ನಾವು ಈ ಒಂದು ಮೊನ್ನೆ ಇದನ್ನು ನೋಡಿದ್ದಂತ ನೋಡಲಿಕ್ಕಾಗ್ತದೆ ಏನು ಬರ್ಕೊಂಡಿದೆ ಅಂತ. ಸೊ ಹಾಗೆ ಈಗ ಏನಾಯಿತು, ಶಾಕ್ತೇಯ ಆಯಿತು, ಆಮೇಲೆ ಸ್ಕಾಂದ ಮತ ಆಯಿತು, ಸೌರ ಮತ ಆಯಿತು. ಹೀಗೆ ತತ್ರೈವ ಉಕ್ತಂ. ಹೌದು, ಗಣಪತಿ ಸರ್ವೋತ್ತಮ ಅಂತ ಹೇಳುವ ಮತ ಅದು, ಇದು ಶಕ್ತಿ ಸರ್ವೋತ್ತಮ ಅಂತ ಹೇಳ್ತದೆ, ಇದು ಸೂರ್ಯ ಸರ್ವೋತ್ತಮ ಅಂತ ಹೇಳ್ತದೆ, ಇದು ಶಿವ ಸರ್ವೋತ್ತಮ ಅಂತ ಹೇಳ್ತದೆ. ಆದರೆ ಅದರಲ್ಲಿಯೂ ಕೂಡ, ಆ ಮತಗಳಲ್ಲಿಯೂ ಕೂಡ ಕೆಲವೊಂದು ಪೇಜ್ಗಳಲ್ಲಿ ಕೆಲವೊಂದು ಶ್ಲೋಕ ಹೇಳ್ತದೆ ತತ್ರೈವ ಉಕ್ತಂ ಛಂದಸಾಂ ವೈಷ್ಣವತ್ವಂ. ಅದರಲ್ಲೇ ಹೇಳಿದೆ ಏನಂತೇಳಿದರೆ ಛಂದಸಾಂ ವೈಷ್ಣವತ್ವಂ. ವೇದ ಅನ್ನುವಂಥದ್ದು ಸತ್ಯ, ಆಮೇಲಿಂದ ವೈಷ್ಣವತ್ವಂ ವಿಷ್ಣು ಸರ್ವೋತ್ತಮ ಅಂತ. ಅಂದರೆ ಶಿವ ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರ ಏನಿದೆ ಅದರಲ್ಲಿಯೂ ಕೆಲವು ದಿಕ್ಕಿನಲ್ಲಿ ಹೇಳಿದೆ ವಿಷ್ಣು ಸರ್ವೋತ್ತಮ ಅಂತ. ಯಾಕಂದರೆ ಕೆಲವು ಘಟನೆಗಳನ್ನು ಅದು ಹೇಳುವಾಗ ಅಲ್ಲಿ ಗೊತ್ತಾಗಿ ಬಿಡ್ತದೆ, ಓ ಯಾರು ರುದ್ರದೇವರು ಹೋಗಿ ನಮಸ್ಕಾರ ಮಾಡಿಬಿಟ್ರು ತಪ್ಪಾಯಿತು ಅಂತೇಳಿ ರುದ್ರದೇವರಿಗೆ ರಾಕ್ಷಸಾವೇಶ ಬಂದಿತ್ತು, ರುದ್ರದೇವರು ನಿಶ್ಚಲ ಆಗಿಬಿಟ್ರು. ಯಾವಾಗ ಧನುಸ್ಸನ್ನು ಎತ್ತಿದ್ರೋ ವಿಷ್ಣುವಿಗೆ ಈಗ ಬಾಣ ಬಿಡುದಂತ ಭೂಕಂಪ ಆಗಿಬಿಟ್ಟು ಅಲ್ಲೇ ಉರುಳಿದರು ಭೂಮಿಗೆ. ಹಾಗಾದರೆ ಗೊತ್ತಾಯ್ತಲ್ವಾ ಅಂತೇಳಿದರೆ ಅದೇ ಶಾಸ್ತ್ರ ಅಂದರೆ ಶಿವ ಸರ್ವೋತ್ತಮ ಹೇಳುವಂಥ ಶಾಸ್ತ್ರದಲ್ಲಿ ಇಂಥ ಘಟನೆ ಬಂದರೆ ಆವಾಗ ಗೊತ್ತಾಗ್ತದಲ್ವ ವಿಷ್ಣುವೇ ಸರ್ವೋತ್ತಮ ಅಂತ. ಹಾಗೆ ಸೊ ಈ ಎಲ್ಲ ಶಾಸ್ತ್ರಗಳು ಬೇರೆ ಬೇರೆ ಶಕ್ತಿ ಸರ್ವೋತ್ತಮ, ಆಮೇಲೆ ಗಣಪತಿ ಸರ್ವೋತ್ತಮ, ಸೂರ್ಯ ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರಗಳಲ್ಲಿಯೂ ಕೂಡ ಸ್ಪಷ್ಟವಾಗಿ ಬಂದಿದೆ ವಿಷ್ಣು ಸರ್ವೋತ್ತಮ ಅಂತ ಹೇಳುವಂಥ ಘಟನೆಗಳು ಅಥವಾ ಶ್ಲೋಕಗಳು ಸ್ಪಷ್ಟವಾಗಿ ಬಂದಿವೆ. ಹಾಗಾದರೆ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದರು, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದದಲ್ಲಿ ಆಗಲಿ, ರಾಮಾಯಣದಲ್ಲಿ ಆಗಲಿ, ಮಹಾಭಾರತದಲ್ಲಾಗಲಿ, ಪಂಚರಾತ್ರದಲ್ಲಾಗಲಿ ಶಿವಾದಿ ಈ ಸರ್ವೋತ್ತಮತ್ವ ಬೇರೆ ಬೇರೆ ಅವರು ಸರ್ವೋತ್ತಮ ಅಂತ ಹೇಳುವಂಥ ಬೇರೆ ಬೇರೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಆಗಲಿ ಎಲ್ಲ ಕಡೆಯಲ್ಲಿಯೂ ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದು ಒಂದು ಆದೌ, ಒಂದು ಮಧ್ಯೆ, ಒಂದು ಅಂತೆ ಬಂದೇ ಇದೆ. ಅಂದರೆ ಎಲ್ಲ ಕಡೆಯಲ್ಲಿಯೂ ಕೂಡ ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದು ಎಲ್ಲ ಕಡೆಯಲ್ಲಿ ಬಂದಿದೆ. ಆದ್ದರಿಂದ ವಿಷ್ಣು ಸರ್ವೋತ್ತಮ. ಯಾವುದಾದ್ರೂ ಒಂದು ಶಾಸ್ತ್ರದಲ್ಲಿ ವಿಷ್ಣು ಅಂದರೆ ಶಿವನೇ ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರದಲ್ಲಿಯೂ ವಿಷ್ಣು ಸರ್ವೋತ್ತಮ ಅಂತ ಒಂದು ಕಡೆಯಲ್ಲಿ ಬಂದರೆ ಹಾಗಾದರೆ ಅಲ್ಲಿ ವಿಷ್ಣುವೇ ಸರ್ವೋತ್ತಮ ಆಗುವುದಲ್ವ ಅಂತ. ಅದಕ್ಕೋಸ್ಕರನೇ ತತ್ರೈವ ಉಕ್ತಂ. ಆದ್ದರಿಂದಲೇ ಭೀಮಸೇನ ಹೇಳ್ತಾನೆ, ಈ ಎಲ್ಲ ಕಾರಣಗಳಿಂದ ಛಂದಸಾಂ ಅಂದರೆ ವೇದಗಳು ಪ್ರಮಾಣ, ವೇದಗಳಲ್ಲಿ ದೋಷಗಳು ಇಲ್ಲ. ವೇದಗಳು ಏನು ಹೇಳ್ತವೆ, ವೈಷ್ಣವತ್ವಂ ವಿಷ್ಣು ಸರ್ವೋತ್ತಮ ಅಂತ ಸಾರ್ತವೆ. ಈ ಬೇರೆ ಬೇರೆ ಶಾಸ್ತ್ರಗಳು ಕೂಡ ಬೇರೆ ಬೇರೆ ದೇವರನ್ನು ಸರ್ವೋತ್ತಮ ಅಂತ ಹೇಳುವ ಶಾಸ್ತ್ರಗಳು ಕೂಡ ಒಂದು ಕಡೆಯಲ್ಲಾದರೂ ಅದೇ ಶಾಸ್ತ್ರದಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಕಾಣ್ತದೆ. ಹಾಗಾದರೆ ವಿಷ್ಣುವೇ ಸರ್ವೋತ್ತಮ. ಯಾಕಂದರೆ ಎಲ್ಲ ಶಾಸ್ತ್ರದಲ್ಲಿಯೂ ಕೂಡ ವಿಷ್ಣು ಸರ್ವೋತ್ತಮ ಅಂತ ಹೇಳದ ಒಂದು ಶಾಸ್ತ್ರವೇ ಇಲ್ಲ. ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ ಅಂತ. ಹೀಗೆ ಭೀಮಸೇನ ಅವರನ್ನು ಏನು ಮಾಡಿದ, ಸೋಲಿಸಿದ ಆ ಜರಾಸಂಧಾದಿಗಳನ್ನು. ಸೊ ಈಗ ಹೇಳ್ತಾರೆ ಇದಕ್ಕೆ, ಈ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಹೇಳ್ತಾರೆ, ವೇದಗಳ ಹಿರಿಮೆ, ವೇದಗಳು ಪ್ರಮಾಣ ಅಂತ, ವೇದಗಳು ಅಧಿಕ ಅಂತೇಳಿದ್ರೆ ಎಲ್ಲದಕ್ಕಿಂತ ಹೆಚ್ಚು ಗೌರವ ಇರುವಂತಹ ಯಾವುದು ಗ್ರಂಥ ವೇದಗಳು. ಹೀಗೆ ಶೈವಶಾಸ್ತ್ರಗಳು ಕೂಡ ಸಾರಿವೆ ವೇದಗಳ ಹಿರಿಮೆಯನ್ನು. ಹಾಗೆಯೇ ವೇದ ವಿರುದ್ಧವಾದ ಶಾಕ್ತ, ಸ್ಕಾಂದ, ಸೌರ ಇದು ಬೇರೆ ಬೇರೆ ದೇವರುಗಳು ಏನು ಸರ್ವೋತ್ತಮ ಅಂತ ಹೇಳುವಂಥ ಶಾಸ್ತ್ರಗಳನ್ನು ಶೈವಶಾಸ್ತ್ರ ನಿಂದೆ ಮಾಡಿದೆ. ಸೊ ವೇದಗಳಲ್ಲೇ ಅವುಗಳ ವಿಷ್ಣು ಪರತ್ವವು ಉಕ್ತವಾಗಿದೆ. ಇಲ್ಲಿ ಶೈವಶಾಸ್ತ್ರ ಅಂತ ಹೇಳಿದರೆ ಸ್ಕಾಂದ ಪುರಾಣ, ಪಾಶುಪತ ಪುರಾಣ
ಈ ಪುರಾಣಗಳೆಲ್ಲ ತಾಮಸ ಪುರಾಣಗಳು. ಮಾರ್ಕಂಡೇಯ ಪುರಾಣ ಇವೆಲ್ಲ ತಾಮಸ ಪುರಾಣಗಳು. ಶಾಕ್ತೇಯರು ಎಂದರೆ ಶಕ್ತಿ ದೇವತೆಯನ್ನು ಸರ್ವೋತ್ತಮ ಅಂತಾರೆ. ಸ್ಕಂದನನ್ನು ಸರ್ವೋತ್ತಮ ಅನ್ನುವವರು ಸ್ಕಾಂದರು. ಸೂರ್ಯನನ್ನು ಸರ್ವೋತ್ತಮ ಅಂತ ಎನ್ನುವವರು ಸೌರರು. ಸೌರಮತ, ಸ್ಕಾಂದಮತ, ಶಾಕ್ತೇಯ ಮತ. ಇನ್ನು ಆದಿ ಅಂತ ಹೇಳ್ತಾರೆ. ಆದಿಕಾನಾಂ ಇನ್ನೂ ತುಂಬ ಉಂಟು. ಯಾವುದಂದರೆ ಗಣಪತ ಅಂದರೆ ಗಣಪತಿಯೇ ಸರ್ವೋತ್ತಮ. ಪಶುಪತಿ ಅಂದರೆ ಯಾರು? ಈಶ್ವರ, ಈ ರುದ್ರದೇವರೇ ಸರ್ವೋತ್ತಮ. ಇದು ಸೊ ಹೀಗೆ ಇದನ್ನು ವೇದಗಳು ಮತ್ತು ವೇದಗಳ ಅರ್ಥ ನಿರ್ಣಯ ವೇದವ್ಯಾಸರು ಬರೆದಿರುವಂಥ ಬ್ರಹ್ಮಸೂತ್ರಗಳು ಸ್ಪಷ್ಟವಾಗಿ ಸಾರಿವೆ. ಏನಂತೇಳಿದರೆ ಭಗವಂತ ವಿಷ್ಣುವೇ ಸರ್ವೋತ್ತಮ ಅನ್ನುವಂಥದ್ದು ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಎಲ್ಲಿ ಒಂದೊಂದು ಕಡೆಯಲ್ಲಾದರೂ ಅದು ಬಂದಿದೆ. ಅಂದರೆ ದುರ್ಗೆಯೇ ಸರ್ವೋತ್ತಮ ಅಂತ ಹೇಳುವಂಥ ಶಾಸ್ತ್ರದಲ್ಲಿಯೂ ಕೂಡ ಆ ದುರ್ಗೆ ಅಂದರೆ ವಿಷ್ಣು ಮಾಯಾ. ಮಾರ್ಕಂಡೇಯ ಪುರಾಣ ಹೇಳ್ತದೆ ದುರ್ಗೆಯೇ ಸರ್ವೋತ್ತಮ ಅಂತ. ಆದರೆ ಅಲ್ಲಿ ಬಂದಿದೆ ಏನಂತೇಳಿದರೆ ವಿಷ್ಣು ಮಾಯೇತಿ ಶಬ್ದಿತ ಅಂತ. ಚಂಡಿಕಾ ಹೋಮ ಮಾಡುವಾಗ ಇದು ಚಂಡಿಕಾ ಪಾರಾಯಣ ಮಾಡಿ ಚಂಡಿಕಾ ಹೋಮ ಮಾಡುವಂಥದ್ದು ದುರ್ಗೆಯೇ ಎಲ್ಲ ಸರ್ವೋತ್ತಮ ಅಂತ ಹೊಗಳಿ ಅದರಲ್ಲಿ ಆಹುತಿ ಹಾಕುವಂಥದ್ದು ಅದರಲ್ಲಿ ಬಂದಿದೆ. ದುರ್ಗೆ ಅಂದರೆ ಇನ್ನೂ ಯಾರು ಅಲ್ಲ, ಅವಳು ವಿಷ್ಣು ಮಾಯೆ. ವಿಷ್ಣುವಿನಿಂದ ಹುಟ್ಟಿದ ಮಾಯೆ ಅವಳೇ ದುರ್ಗಾದೇವಿ ಅಂತೇಳಿದರೆ ಲಕ್ಷ್ಮೀದೇವಿಗೆ 3 ರೂಪಗಳು. ಒಂದು ಶ್ರೀದೇವಿ, ಒಂದು ಭೂದೇವಿ, ಒಂದು ದುರ್ಗಾದೇವಿ. ಒಂದು ಯಾವುದು ಸತ್ವಗುಣದವಳು, ಇನ್ನೊಬ್ಬಳು ರಜೋಗುಣದ ಅಭಿಮಾನಿ, ಇನ್ನೊಬ್ಬಳು ತಾಮಸ ಗುಣದ ಅಭಿಮಾನಿ. ತಾಮಸ ಗುಣದ ಅಭಿಮಾನಿ ಯಾರು? ದುರ್ಗಾದೇವಿ. ಅವಳೇ ಯಾರು? ವಿಷ್ಣು ಮಾಯೆ ಅಂತೇಳಿದ್ರೆ ಸ್ಪಷ್ಟ ಆಗಿಬಿಡ್ತು. ಅಂದರೆ ಅವಳು ವಿಷ್ಣು ಮಾಯೆ ಅಂತೇಳಿದರೆ ಹಾಗಾದರೆ ವಿಷ್ಣು ಸರ್ವೋತ್ತಮ ಅಂತಾಗಿ ಹೋಯ್ತಲ್ಲ. ಸೊ ದುರ್ಗೆ ಹೇಗೆ ಸರ್ವೋತ್ತಮ ಆಗೋದು? ಸೊ ಎಲ್ಲ ಈ ರೀತಿ ಭೀಮಸೇನ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತಿಳಿಸಿ ಆ ಜರಾಸಂಧಾದಿಗಳನ್ನು ಸೋಲಿಸಿದ ಅಂತ ಹೇಳುವಲ್ಲಿಗೆ ಇವತ್ತಿನಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.